ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ, ಈ ನಿರ್ಧಾರದಿಂದ ಮುಸ್ಲಿಂ ಸಮುದಾಯವನ್ನು ಸಮಾಧಾನ ಪಡಿಸಬಹುದು ಅನ್ನುವ ಆಲೋಚನೆಯಲ್ಲಿ ಸರ್ಕಾರ ಇದೆಯಾ? ಸಮಾಧಾನ ಆಗಬಹುದಾ ಮುಸ್ಲಿಂ ಸಮುದಾಯ? ದಾವಣಗೆರೆ ದಕ್ಷಿಣಕ್ಕೆ ಟಿಕೆಟ್ ಕೊಡದ ಕಾರಣಕ್ಕಾಗಿ ಸಿಟ್ಟಿಗೆದ್ದಿರುವ ಮುಸ್ಲಿಂ ಸಮುದಾಯ ಹಿಜಾಬ್ ಬ್ಯಾನ್ ಅನ್ನು ವಾಪಸ್ ತಗೊಂಡ್ರೆ ಸಮಾಧಾನಗೊಳ್ಳುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆಯಾ? ಇಷ್ಟಕ್ಕೆ ಆಗೋದಿಲ್ವಾ? ಇನ್ನೂ ಏನೇನೋ ಮಾಡೋದಿದೆಯಲ್ಲ, ಅದನ್ನು ಮಾಡ್ತಾರಾ? ಅಜಿತ್, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದ ಬಳಿಕ ಸರ್ಕಾರ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ಯಾರು ವೋಟ್ ಬ್ಯಾಂಕ್ ಇದೆಯೋ ವೋಟ್ ಬ್ಯಾಂಕಿನ ಪರವಾಗಿ ಬ್ಯಾಟಿಂಗ್ ಮಾಡಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ದಾವಣಗೆರೆ ಚುನಾವಣೆಯ ಬಳಿಕ ಕಾಂಗ್ರೆಸ್ನ ಒಳಗಡೆ ತಮ್ಮ ನಿರ್ದಿಷ್ಟವಾಗಿರ್ತಕ್ಕಂಥ ಮತ ಬ್ಯಾಂಕಿಗೆ ಪೂರಕವಾದ ತೀರ್ಮಾನಗಳು ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಅನ್ನುವಂತ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಕಾರಣಕ್ಕಾಗಿ ಈ ಆರಂಭಿಕ ಹಂತದಲ್ಲಿ ಹಿಜಾಬ್ ಅನ್ನ ಏನು ಬ್ಯಾನ್ ಇತ್ತು ಆ ಬ್ಯಾನ್ ರದ್ದುಪಡಿಸುವ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಈಗ ನಾಡಿದ್ದು ಅಂದ್ರೆ ಮೇ 16ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಮುಸ್ಲಿಂ ಸಮಾವೇಶ ನಡೀತಾ ಇದೆ. ಆ ಸಮಾವೇಶ ಯಾಕೆ ನಡೀತಾ ಇದೆ ಅಂತಂದ್ರೆ ಕರ್ನಾಟಕ ಸರ್ಕಾರ 2023 ಅಧಿಕಾರಕ್ಕೆ ಬರುವ ಮುಂಚೆ ಕಾಂಗ್ರೆಸ್ ಏನು ಭರವಸೆಗಳನ್ನು ಕೊಟ್ಟಿತ್ತು, ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯಾವ್ಯಾವ ಭರವಸೆಗಳನ್ನ ಈಡೇರಿಸಲಾಗಿದೆ, ಯಾವ್ಯಾವ ಭರವಸೆಗಳು ಈಡೇರಿಸಿಲ್ಲ, ಈಡೇರಿಸಿ ಇರ್ಲಿಕ್ಕೆ ಸರ್ಕಾರದ ಇರ್ತಕ್ಕಂಥ ಕಾರಣಗಳೇನು, ಇವೆಲ್ಲದರ ಬಗ್ಗೆ ಕೂಡ ಒಂದು ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡ್ಲಿಕ್ಕೆ ಈ ಒಂದು ಸಮಾವೇಶವನ್ನು ಮಾಡಲಾಗ್ತಾ ಇದೆ. ಈ ಸಮಾವೇಶದಲ್ಲಿ 94 ಪುಟಗಳ ಒಂದು ವರದಿಯು ಕೂಡ ಬಿಡುಗಡೆ ಆಗ್ತದೆ. ಆ ವರದಿಯಲ್ಲಿ ಬಹಳ ಪ್ರಮುಖವಾಗಿ 16 ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ. ಹಿಜಾಬ್ ಅನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಹಿಜಾಬ್ ಬ್ಯಾನ್ ಅನ್ನ ರದ್ದುಪಡಿಸ್ತೇವೆ ಅಂತ ಹೇಳಿದ್ರು, ಅದನ್ನ ಬ್ಯಾನ್ ರದ್ದುಪಡಿಸಿಲ್ಲ. ಮತಾಂತರ ನಿಷೇಧ ಕಾಯ್ದೆಯ ವಿಚಾರದಲ್ಲಿ ಸಮುದಾಯಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯಗಳ ವಿಚಾರ ಇರ್ಬೋದು, ಮುಸ್ಲಿಂ ಸಮುದಾಯಕ್ಕೆ ಇದ್ದಂತ ಮೀಸಲಾತಿಯನ್ನ ರದ್ದುಪಡಿಸಿರ್ತಕ್ಕಂಥ ಹಿಂದಿನ ಸರ್ಕಾರ ತೀರ್ಮಾನದ ವಿರುದ್ಧ ಈ ಸರ್ಕಾರ ಮಾಡಿದ್ದೇನು, ಮತ್ತು ಬಹಳ ಮುಖ್ಯವಾಗಿ ದ್ವೇಷ ಭಾಷಣದ ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನೀತಿಗಳು ಜಾರಿ ಆಗದೇ ಇರತಕ್ಕಂಥ ವಿಚಾರಗಳಿರ್ಬೋದು, ಸಮುದಾಯದ ಅಭಿವೃದ್ಧಿಗಾಗಿ ಮೂಲಭೂತ ಸೌಕರ್ಯಕ್ಕಾಗಿ ದೊಡ್ಡ ಮಟ್ಟದ ಅನುದಾನ ಕೊಡದೇ ಇರತಕ್ಕಂಥದ್ದು, ಎಂತ 16 ವಿಚಾರಗಳ ಬಗ್ಗೆನೂ ಕೂಡ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನ ಈ ಸರ್ಕಾರ ಬಂದ ನಂತರ ಹೇಗೆ ಈಡೇರಿಸಿದೆ ಅಥವಾ ಈಡೇರಿಸಿ ಇರ್ಲಿಕ್ಕೆ ಕಾರಣಗಳೇನು, ಇವೆಲ್ಲದರ ಬಗ್ಗೆನೂ ಕೂಡ ಚರ್ಚೆ ಮಾಡಲಿಕ್ಕೆ ಮುಸ್ಲಿಂ ಸಮುದಾಯ ಮುಂದಾಗಿದೆ. ಮೇ 16ಕ್ಕೆ ಸಮಾವೇಶವನ್ನು ಕೂಡ ಮಾಡ್ತಾ ಇದೆ. ಸೊ ಇದರ ಇಫೆಕ್ಟ್ ಸರ್ಕಾರಕ್ಕೆ ಆಗ್ತಾ ಇದೆ. ಹಿಜಾಬ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆಗಳಾಗಿತ್ತು. ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಬೀದಿಯಲ್ಲಿ ನಿಂತು ಹೋರಾಟವನ್ನು ಕೂಡ ಮಾಡಿತ್ತು. ಒಂದು ಹಂತದಲ್ಲಿ ಮುಸ್ಲಿಂ ಧರ್ಮಗುರುಗಳ ಮುಂದೆ ಪ್ರತಿಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯರು ಶಿವಾಜಿನಗರದಲ್ಲಿ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಕ್ಷಣದಲ್ಲೇ ನಾವು ಈ ಬ್ಯಾನ್ ಅನ್ನು ವಾಪಸ್ ತೆಗಿತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಆ ಒಂದು ಭರವಸೆ ಕೊಟ್ಟ 26 ಗಂಟೆಗಳ ಒಳಗಡೆ ವಿಧಾನಸಭಾ ಕಲಾಪದಲ್ಲೂ ಕೂಡ ಗಟ್ಟಿಯಾಗಿ ಅದನ್ನು ಹೇಳುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಸರ್ಕಾರ ಬಂದು 3 ವರ್ಷ ಆಗ್ತಾ ಇದ್ರು ಕೂಡ ಹಿಜಾಬ್ ಬ್ಯಾನ್ ಬಗ್ಗೆ ಸರ್ಕಾರ ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿಲ್ಲ. ಅದು ಸಮುದಾಯದ ಒಳಗಡೆ ಗಂಭೀರವಾದಂತ ಚರ್ಚೆಗಳನ್ನು ಕೂಡ ಹುಟ್ಟು ಹಾಕಿತ್ತು. ಈಗ ಮೇ 16ಕ್ಕೆ ಸಮಾವೇಶ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ವಿಚಾರವೂ ಕೂಡ ಚರ್ಚೆಗೆ ಬರ್ತಾ ಇರುವ ಸಂದರ್ಭದಲ್ಲಿ ಹಿಜಾಬ್ ಸಂಬಂಧಪಟ್ಟ ಹಾಗೆ ಸರ್ಕಾರ ಬ್ಯಾನ್ ಅನ್ನ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ಮುಸ್ಲಿಂ ಸಮುದಾಯ ಮುಂದಿಟ್ಟಿರತಕ್ಕಂಥ ಬೇಡಿಕೆಯಲ್ಲಿ ಒಂದು ಬೇಡಿಕೆ ಈಡೇರಿಸುವಂತ ಕೆಲಸವನ್ನ ಮಾಡಿದೆ. ಅದ್ರ ಜೊತೆಗೆ ಮುಸ್ಲಿಂ ಸಮುದಾಯಕ್ಕಿದ್ದಂತ ಮೀಸಲಾತಿ ವಿಚಾರದಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನದ ವಿರುದ್ಧ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಹಾಗಾಗಿ ಆ ವಿಚಾರದಲ್ಲಿ ಸರ್ಕಾರ ನಡೆದುಕೊಳ್ತಾ ಇರತಕ್ಕಂಥ ರೀತಿಗಳಿರ್ಬೋದು, ಅಥವಾ ದ್ವೇಷ ಭಾಷಣದ ವಿಚಾರದಲ್ಲಿ ಸರ್ಕಾರ ಒಂದು ಸ್ಪಷ್ಟವಾದ ಗಟ್ಟಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಅಂತಕ್ಕಂಥ ಆರೋಪ ಮತ್ತು ಆ ರೀತಿಯಾಗಿರುವಂತಹ ಚರ್ಚೆಗಳು ಕೂಡ ಸಮುದಾಯದ ಒಳಗಡೆ ಅದ್ರ ಬಗ್ಗೆನೂ ಕೂಡ ಮುಸ್ಲಿಂ ಸಮುದಾಯ ಚರ್ಚೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಈ ಏನು ವೋಟ್ ಬ್ಯಾಂಕ್ ಇದೆ, ಕಾಂಗ್ರೆಸ್ನ ಒಂದು ವೋಟ್ ಬ್ಯಾಂಕ್ ಇದೆ, ವೋಟ್ ಬ್ಯಾಂಕಿನ ಒತ್ತಡಗಳು ಹೆಚ್ಚಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಮುದಾಯವನ್ನ ಗಟ್ಟಿ ಮಾಡ್ಕೊಳ್ಬೇಕು, ಯಾವುದೇ ಡಿಸ್ಟರ್ಬ್ ಆಗಬಾರ್ದಂತೆ ಅವರನ್ನ ಹಾಗೆ ಇಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಈ ಹಿಜಾಬ್ ಬ್ಯಾನ್ ಅಂತಕ್ಕ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಈ ನಿರ್ಧಾರ ತೆಗೆದುಕೊಂಡ ಮರುಕ್ಷಣದಲ್ಲಿ ಏನಾಗತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಅರಿವಿದ್ರೂ ಕೂಡ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡು ಮುಂದಾಗಿರ್ತಕ್ಕಂಥದ್ದು ಸಮುದಾಯ ಅಂದ್ರೆ ನಮ್ಮ ವೋಟ್ ಬ್ಯಾಂಕಿಗೆ ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕಾಗಿತ್ತು. ಈ ನಿರ್ಧಾರದ ವಿರುದ್ಧ ಬಿಜೆಪಿ ಮತ್ತು ಸಂಘ ಪರಿವಾರದ ಕೆಲ ಪ್ರಮುಖರು ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ ಅಲ್ಲಿ ಕೆಲವೊಂದಷ್ಟು ಸ್ಪಷ್ಟವಾದ ನಿರ್ದೇಶನಗಳು ಬಂದ ನಂತರದಲ್ಲಿ ಸರ್ಕಾರವನ್ನು ಫಾಲೋ ಮಾಡಲಿ ಮುಂದಾಗತ್ತೆ. ಆದರೆ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಮುಸ್ಲಿಂ ಸಮುದಾಯಕ್ಕೆ ನಾವು ನಮ್ಮ ಪ್ರಯತ್ನ ಮಾಡಿದ್ದೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆ ಕಾರಣಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮ್ಯಾಟರ್ ಪೆಂಡಿಂಗ್ ಇನ್ ಕೋರ್ಟ್ ಇದು. ಯಸ್, ಈ ಕುಮಾರಸ್ವಾಮಿ ಅವರು ಹೇಳಿದಾಗೆ ಅಂದ್ರೆ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತು ಹೈಕೋರ್ಟ್ ಅಲ್ಲಿ ಬೇರೆ ಬೇರೆ ಪ್ರಕರಣಗಳು ಬಾಕಿ ಇದಾವೆ. ಇದು ವಿಚಾರಣೆ ಹಂತದಲ್ಲಿರುವ ಸಂದರ್ಭದಲ್ಲಿ ಈ ತೀರ್ಮಾನ ಯಾಕೆ ತೆಗೆದುಕೊಂಡ್ರು ಅಂತಕ್ಕಂಥ ಸಹಜ ಅನುಮಾನ ನಿನ್ನೆ ಬಂದಿತ್ತು. ಕುಮಾರಸ್ವಾಮಿಗಳು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಕೋರ್ಟ್ ಅಲ್ಲಿ ಈ ವಿಚಾರಣೆ ಇದ್ದಾಗಲೇ ಯಾಕೆ ಈ ನಿರ್ಧಾರ ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಅಂದ್ರೆ ಸಮುದಾಯ ಅಂದ್ರೆ ಮುಸ್ಲಿಂ ಸಮುದಾಯದ ಒತ್ತಡದ ಕಾರಣಕ್ಕೆ ಈ ನಿರ್ಧಾರ ತೆಗೆದುಕೊಂಡಿದ್ರೂ ಕೂಡ ಕೋರ್ಟ್ ಹೋದಾಗ ಇವೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ, ವಿಚಾರಣೆಗೆ ಬರುತ್ತೆ. ವಿಚಾರಣಾ ಹಂತದಲ್ಲಿ ಕೋರ್ಟ್ ನೀಡತಕ್ಕಂಥ ನಿರ್ದೇಶನ ಅನುಸಾರ ಸರ್ಕಾರ ಮುಂದಿನ ತೀರ್ಮಾನ ತೆಗೆದುಕೊಳ್ಳಿ ಸಾಧ್ಯ ಆಗುತ್ತೆ.
ಸಬ್ ಜುಡಿಸ್ ಆಗತ್ತೆ ಅಥವಾ ಕಾನೂನಾತ್ಮಕವಾಗಿ ಸಮಸ್ಯೆಗಳಾಗತ್ತೆ ಅಂತಕ್ಕಂಥ ಅರಿವು ಸರ್ಕಾರಕ್ಕೆ ಇದ್ದೇ ಇದೆ. ಆದ್ರೂ ಕೂಡ ಮುಸ್ಲಿಂ ಸಮುದಾಯದ ಒತ್ತಡವನ್ನ ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. 16ಕ್ಕೆ ನಡೀತಕ್ಕಂಥ ಸಮಾವೇಶದಲ್ಲಿ ಈ ವಿಚಾರ ದೊಡ್ಡ ಮಟ್ಟ ಚರ್ಚೆ ಆಗಬಾರ್ದಾಗಿತ್ತು. ಸರ್ಕಾರ ಎಲ್ಲೋ ಒಂದ್ ಕಡೆ ಡಿಫೆನ್ಸ್ ಮಾಡತಕ್ಕಂಥ ಪ್ರಯತ್ನ ಭಾಗವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗನ್ನ ಮಾತ್ರಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಇದು ಗೊತ್ತಿಲ್ಲ ಅಂತ ಅಲ್ಲ. ಮುಂದೆ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಮುಸ್ಲಿಂ ಸಮುದಾಯಕ್ಕೆ ಗೊತ್ತಿದೆ. ಆದ್ರೂ ಕೂಡ ಸರ್ಕಾರ ತನ್ನ ಕೆಲಸವನ್ನು ಮಾತ್ರ ಮಾಡಿದೆ. ಕಾನೂನಾತ್ಮಕವಾಗಿ ಈಗಾಗಲೇ ಬಿಜೆಪಿ ನಾಯಕರು ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ಈ ನಿರ್ಧಾರದ ವಿರುದ್ಧ ಕೋರ್ಟಿಗೆ ಹೋಗ್ತೇವೆ, ಕೋರ್ಟ್ ಅಲ್ಲಿ ಸರ್ಕಾರ ನಿರ್ಧಾರ ಪ್ರಶ್ನೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಕೋರ್ಟ್ ಅಲ್ಲಿ ಮ್ಯಾಟರ್ ಬಂದಾಗ ಖಂಡಿತವಾಗ್ಲೂ ಕೂಡ ಕೋರ್ಟ್ ತನ್ನ ನಿರ್ಧಾರವನ್ನು ಅಂತಿಮವಾಗಿ ಪ್ರಕಟ ಮಾಡುತ್ತೆ. ಸರ್ಕಾರ ಆಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿರೋದು ಕೂಡ ಬಹಳ ಪ್ರಮುಖ ಆಗತ್ತೆ. ಆದ್ರೆ ಒಂದಂತೂ ಸ್ಪಷ್ಟ, ಇದು ಕೇವಲ ಒಂದ್ ಸಬ್ಜೆಕ್ಟ್ಗಷ್ಟೇ ಸೀಮಿತವಾಗಿಲ್ಲ. ಮುಸ್ಲಿಂ ಸಮುದಾಯದ 10 ಬೇಡಿಕೆಗಳು ಇರುವಂತ ಕಾರಣಕ್ಕಾಗಿ ಆ ಮುಸ್ಲಿಂ ಸಮುದಾಯದ ಬೇಡಿಕೆಗಳು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಒತ್ತಡ ತರ್ತಾ ಇರುವ ಕಾರಣಕ್ಕಾಗಿ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಈಗ ಶುರು ಮಾಡಿಕೊಂಡಿದೆ ಸರ್ಕಾರ. ಆನಂದ್, ಒಂದು ವೀಕ್ನೆಸ್ ಬಿಟ್ಟು ಕೊಟ್ಟಂಗಾಗ್ಲಿಲ್ವಾ ಕಾಂಗ್ರೆಸ್ ಮುಸ್ಲಿಂ ಸಮುದಾಯದ ಎದುರಿಗೆ? ಒಂದು ಬೈ ಎಲೆಕ್ಷನ್ನಲ್ಲಿ ಒಂದು 15-20 ಸಾವಿರ ಓಟ್ ಆಚೆ ಈಚೆ ಮಾಡಿಬಿಟ್ರೆ ಇವ್ರು ಹೇಳ್ದಂಗೆ ಕೇಳ್ತಾರೆ ಅಂತ? ಖಂಡಿತವಾಗ್ಲೂ ಕೂಡ ಅಂದ್ರೆ ಮುಸ್ಲಿಂ ಸಮುದಾಯ ಇದು ಒಂದ್ ರೀತಿ ಈ ಚುನಾವಣೆಯ ಮೂಲಕ ತಾವೆಷ್ಟು ಜಾಗೃತರಾಗಿದ್ದೇವೆ ಅಥವಾ ನಾವೆಷ್ಟು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥನ್ನ ತಿಳಿಸುವ ಪ್ರಯತ್ನ ಮಾಡಿದೆ. ಫಲಿತಾಂಶ ಏನೇ ಆಗಿರ್ಬೋದು, ಆದರೆ ದೊಡ್ಡ ಮಟ್ಟದಲ್ಲಿ ಗೆಲ್ಲಬಹುದಾದಂತ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹಳ ಕಡಿಮೆ ಅಂತರದಲ್ಲಿ ಗೆಲುವನ್ನು ಸಾಧಿಸಿದೆ. ಯಾರು ಓಟ್ ಹಾಕಿಲ್ಲ, ಓಟ್ ಹಾಕಿದಾಗ ತಡೆದಿರ್ತಕ್ಕಂಥ ಶಕ್ತಿ ಯಾವುದು, ವ್ಯಕ್ತಿ ಯಾರು, ಆ ಒಂದು ಪ್ರಯತ್ನದ ಭಾಗವಾಗಿ ಆರ್ಥಿಕ ಕ್ರೋಢೀಕರಣ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರು, ಎಲ್ಲದರ ಬಗ್ಗೆನೂ ಕೂಡ ಕಾಂಗ್ರೆಸ್ಗೆ ಅರಿವಿದೆ. ಆದ್ರೆ ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ವೀಕ್ನೆಸ್ ಅಂತಕ್ಕಂಥದ್ದು ಇಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದು. ಯಾಕೆಂದ್ರೆ ಕಾಂಗ್ರೆಸ್ ಈ ರೀತಿಯಾಗಿರ್ತಕ್ಕಂಥ ಒತ್ತಡವನ್ನು ಯಾವತ್ತೂ ಕೂಡ ಎದುರಿಸಲಿಲ್ಲ. ಹೇಗಾದ್ರೂ ಕೂಡ ಮುಸ್ಲಿಮರು ಓಟ್ ಹಾಕ್ತಾರೆ ಅಂತಕ್ಕಂಥ ಒಂದ್ ರೀತಿ ಭಾವನೆಯಲ್ಲಿ ಕಾಂಗ್ರೆಸ್ ನಾಯಕರುಗಳಿದ್ರು. ಆದ್ರೆ ಮೊದಲ ಬಾರಿಗೆ ಬಹಳ ಗಟ್ಟಿಯಾಗಿ ಕಾಂಗ್ರೆಸ್ನ ವಿರುದ್ಧ ಇದ್ದೀವಿ ಅಂತಕ್ಕಂಥ ಸಂದೇಶ ಕೊಟ್ಟಂತ ಕಾರಣಕ್ಕಾಗಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಒಂದ್ ರೀತಿ ಬೆದರಿದ್ದಾರೆ. ಯಾಕಂದ್ರೆ ಚುನಾವಣಾ ಫಲಿತಾಂಶ ಏನೇ ಬಂದಿದ್ರು ಕೂಡ ಅಂತರ ಏನಿದೆ ಇದು ಬಹಳ ಕಡಿಮೆ ಆಗಿರ್ತಕ್ಕಂಥದ್ದು. ಸುಲಭವಾಗಿ ದೊಡ್ಡ ಮಟ್ಟದ ಒಂದು ಅಂತರದಲ್ಲಿ ಗೆಲ್ಲಬೇಕಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಇಷ್ಟು ಕಡಿಮೆ ಮತಗಳು ಬಂದಿರ್ತಕ್ಕ ನಿಜವಾಗ್ಲೂ ಕಾಂಗ್ರೆಸ್ ನಾಯಕರಿಗೆ ಶಾಕ್ ಆಗಿದೆ. ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಅವ್ರು ಉಳಿಸ್ಕೊಳ್ಬೇಕು, ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ಒಂದೊಂದು ಸ್ಪಷ್ಟ, ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 70% ಮುಸ್ಲಿಮರು ಓಟ್ ಹಾಕಿದ್ದಾರೆ. ಒಂದವೇನಾದ್ರೂ ಕೂಡ ಅವರು ಕೈ ಕೊಟ್ಟಿದ್ರೆ ಕೇವಲ 50% ಬಂದಿದ್ದೆ ಆದ್ರೆ ಕಾಂಗ್ರೆಸ್ ಸೋಲನ್ನು ಅನುಭವಿಸ್ತಾ ಇತ್ತು. ಅದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಹಾಗಾಗಿ ಈಗ ಯಾವುದೇ ಕಾಂಗ್ರೆಸ್ನ ವಿರುದ್ಧ ಸಮುದಾಯದ ಒಳಗಡೆ ನಡೀತಿರ್ತಕ್ಕಂಥ ಚರ್ಚೆ ಜೋರಾಗಿರುವಂತ ಕಾರಣಕ್ಕಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಅಂದ್ರೆ ಸಹಜವಾಗಿ ಒಂದಷ್ಟು ಶಿಕ್ಷಣ ಇರ್ತಕ್ಕಂಥವ್ರು ಸಮುದಾಯದಲ್ಲಿ ಒಂದು ನಿರ್ದಿಷ್ಟವಾಗಿರೋ ನಿರ್ಧಾರ ಆಗುವ ಹಾಗೆ ಪ್ರಭಾವ ಬೀರ್ತಾ ಇರುವಂತ ಕಾರಣಕ್ಕಾಗಿ ಇದು ಕಾಂಗ್ರೆಸ್ ಗೆಲ್ಲುವ ಕಡೆ ದೊಡ್ಡ ಮಟ್ಟದ ಪೆಟ್ಟು ಮುಂದಿನ ಆಗ್ತಕ್ಕಂಥ ವಿಷಯವಾಗಿದೆ. ಆ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಸರ್ಕಾರ ಮಾಡ್ತದೆ. ಒಂದೊಂದು ಸ್ಪಷ್ಟ, ಸರ್ಕಾರ ಈ ರೀತಿಯಾಗಿರುವ ತೀರ್ಮಾನ ತೆಗೆದುಕೊಳ್ಳುವ ಮೂಲಕ ತಮ್ಮ ವೀಕ್ನೆಸ್ ಅನ್ನ ಪ್ರದರ್ಶನ ಮಾಡ್ದಂಗೆ ಆಗತ್ತೆ. ಆದ್ರೆ ಕಾಂಗ್ರೆಸ್ಗೆ ಯಾವುದೇ ಆಯ್ಕೆಗಳಿಲ್ಲ. ಹೇಗಾದ್ರೂ ಮಾಡಿ ಇವ್ರು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಇವರು ಮುಂದಿರ್ತಕ್ಕಂಥ. ಆ ಕಾರಣಕ್ಕಾಗಿ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಾರದು. ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.